ಮುಂದಿನ ದಿನಗಳಲ್ಲಿ ಇವಾಗ ಇಷ್ಟು ದಿನ ಅಂತೂ ವಿಲನ್ ಆಗಿ ಆರ್ಭಟಿಸಿದ್ರಿ ಬೆಳ್ಳಿ ಪರದೆಯಲ್ಲಿ. ಈಗ ಬಿಗ್ ಬಾಸ್ ಮುಗಿದ್ಮೇಲೆ ಒಂದಷ್ಟು ಹೀರೋ ಅವಕಾಶಗಳಾಗಿ ಸಹ ಬರ್ಬೋದು. ಸೊ ಹೀರೋ ಅವಕಾಶಗಳೇನಾದ್ರು ಬಂದ್ರೆ ಒಪ್ಕೊಂತೀರಾ ಅಥವಾ ವಿಲನ್ಗೆನೆ ವಿಲನ್ ಶೇಡ್ ಅಲ್ಲೇ ಆರ್ಭಟಿಸೋದಕ್ಕೆ ಸೀಮಿತ ಆಗ್ತೀರಾ ಅಂತ? ಅಣ್ಣ ಯಾವುದೇ ಪಾತ್ರ ಬಂದ್ರು ನಾನು ಒಪ್ಕೊಂಡು ಮಾಡ್ತೀನಿ ಅಣ್ಣ. ನಾನು ಕಲಾವಿದ ಅಂತಂದ್ರೆ ಅಕ್ಸೆಪ್ಟ್ ಮಾಡ್ಕೋತೀನಿ. ಕಾಮಿಕ್ ವಿಲನ್ ಬಂದ್ರು ಒಪ್ಕೋತೀನಿ, ಖಳನಾಯಕನೇ ಬಂದ್ರು ಒಪ್ಕೋತೀನಿ, ನಾಯಕ ನಟನಾಗಿ ಬಂದ್ರು ಒಪ್ಕೋತೀನಿ, ಯಾವುದೇ ಬಂದ್ರು ಒಪ್ಕೋತೀನಿ. ಯಾವ ತರ ಪಾತ್ರ ಆದ್ರೂ ಒಪ್ಕೋತೀನಿ. ಆ ಟೀಮ್ ಫ್ಯಾಷನಬಲ್ ಆಗಿ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಸಾಕು, ನಾನು ಆ ಸಿನಿಮಾದಲ್ಲಿ ಭಾಗವಹಿಸ್ತೀನಿ ಅಷ್ಟೇ. ಪ್ರತಿಯೊಬ್ಬ ಕಲಾವಿದನಿಗೂ ಒಂದೊಂದು ಡ್ರೀಮ್ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಡ್ರೀಮ್ ಪಾತ್ರವನ್ನ ಮಾಡ್ಬೇಕು ಅನ್ನೋದು ಇರ್ತೈತೆ. ನಿಮ್ಮ ಒಂದು ಕನಸಿನ ಪಾತ್ರ ಯಾವುದು? ಯಾವ್ದ ಒಂದು ಪಾತ್ರವನ್ನ ಬೆಳ್ಳಿ ಪರದೆಯಲ್ಲಿ ನಟಿಸಬೇಕು ಅಂತಿದ್ದು? ಮಂಗಳಮುಖಿ ಪಾತ್ರ. ಅದು ಒಂದ್ಸಲ ರಥವಾರದಲ್ಲಿ ಸಿಕ್ಕಿತ್ತು, ಅದು ಆಗ್ಲಿಲ್ಲ. ನಂದು ಹಿಕ್ಕಿ ಸಿನಿಮಾ ಇದ್ದಾಗ, ಇದಕ್ಕೆ ಮುಂಚೆನೂ ಹೇಳಿದ್ದೀನಿ ಸುಮಾರು ಕಡೆ. ಮಂಗಳಮುಖಿ ಪಾತ್ರ ಅದೊಂದ್ಸಲ ಚಾಲೆಂಜಿಂಗ್ ರೋಲು. ಅದಕ್ಕೆ ನಮ್ಮ ಸಂಚಾರಿ ವಿಜಯ್ ಅವರು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ. ಹೌದು, ಅದು ಚಾಲೆಂಜಿಂಗ್ ಅಣ್ಣ. ಅಂದ್ರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ, ಅವ್ರ ಬಗ್ಗೆ ಗೌರವ ಇದೆ, ಅವ್ರ ಇದ್ರ ಬಗ್ಗೆ. ನಂಗೆ ಆತರ ಅಲ್ಲ, ಆತರ ಪಾತ್ರಗಳು ಮಾಡಬೇಕು. ಅವ್ರ ನೋವುಗಳು, ಅವ್ರದ್ದು ಒಂದಷ್ಟು ಕತೆ, ಆ ಕತೆಗಳು, ಆ ನೋವು ಅದು ಹೇಗಿರುತ್ತೆ, ಆ ಪಾತ್ರ, ಆ ವೇಷ ಹಾಕೊಂಡ್ರೆ ಅಂದ್ರೆ ಆ ರೀತಿ ನಡ್ಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನ ಆ ಒಂದು ಪಾತ್ರದ ಮೂಲಕ ಅನುಭವಿಸ್ಬೇಕು ಅನ್ನೋದು. ಅಂದ್ರೆ ಪೊಲೀಸ್ ಆಗಿದೆ ಕ್ಯಾರೆಕ್ಟರ್, ವಿಲನ್, ಇನ್ನೊಂದು ಮತ್ತೊಂದು ಪೊಲಿಟಿಕಲ್ ಲೀಡರ್ ಎಲ್ಲನೂ ಆಗಿದೆ. ಬಟ್ ಆ ಪಾತ್ರ ಮಾಡ್ಬೇಕು, ಅದು ಚಾಲೆಂಜಿಂಗ್ ಆಕ್ಚುಲಿ. ಹಾವಭಾವಗಳು, ಆ ಸ್ಟೈಲು, ಹೇಗ್ ಮಾತಾಡಬೇಕು, ಹೇಗೆ ಏನು ಅನ್ನೋದು ಅದನ್ನು ನಿಭಾಯಿಸ್ಬೇಕು ಅನ್ನೋದು. ಈ ಹಿಂದೆ ಕಾಂಚನ ಸಿನಿಮಾದಲ್ಲಿ, ಉಪ್ಪಿ ಅವರ ಕಾಂಚನ ಸಿನಿಮಾದಲ್ಲಿ ನಮ್ಮ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರು ಸಹ ಆಕ್ಟ್ ಮಾಡಿದ್ರು. ಸೊ ಬಿಕಾಸ್ ಯಾಕಂತಂದ್ರೆ ನಾವು ಹೆಣ್ಣಾಗಿ ಆಕ್ಟ್ ಮಾಡಬಹುದು, ಬಟ್ ಗಂಡಾಗೂ ಸಹ ಅರ್ಪಡಿಸಬಹುದು ಬೆಳ್ಳಿ ಪರದೆಯಲ್ಲಿ. ನೀವು ಹೇಳ್ದಂಗೆ ಮಂಗಳಮುಖಿ ಅಂತಂದ್ರೆ ಸ್ವಲ್ಪ ನಾವು ಅದಕ್ಕೆ ಅಂತ ಕೆಲವೊಂದು ಪ್ರಿಪರೇಷನ್ಸ್ ಅನ್ನ ಇರುತ್ತೆ. ಸೊ ಹಾವಭಾವ ಎಲ್ಲ ಚಾಲೆಂಜಸ್ ಇರುತ್ತೆ. ಆ ಚಾಲೆಂಜಸ್ ಅನ್ನ ಹೆಂಗೆ, ಏನಕ್ಕೆ ಬಂತು ಥಾಟ್ ಪ್ರೊಸೆಸ್ ನಿಮ್ಗೆ ಇದೇ ತರ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನುವಂಥದ್ದು? ಅಂದ್ರೆ ಅದಕ್ಕೆ ವರ್ಕ್ ಮಾಡ್ಬಿಟ್ಟಿದ್ದೆ. ರಥವರೆಗೆ ಅದಕ್ಕೆ ಮುಂಚೆ ನಾನು ಅಂದಾಗ ಲಂಗ ಇಟ್ಕೋಬೇಕು, ಅದಕ್ಕೆ ಯಾವ್ದು ಲಂಗ ಹಾಕೊಂಡು ಅದಕ್ಕೆ ಗೆಜ್ಜೆಗಳಿರ್ಬೇಕು, ಅದಕ್ಕೊಂದು ನೈನ್ ಪಾಲಿಶ್, ಈ ತರದೆಲ್ಲ ಮ್ಯಾನರಿಸಮ್ ಅದೆಲ್ಲ ಒಕ್ಬಿಟ್ಟಿತ್ತು ತಲೆಯಲ್ಲಿ. ಅದಾದ್ಮೇಲೆ ಒಂದಷ್ಟು ಅಬ್ಸರ್ವ್ ಮಾಡಿದ್ದೆ. ಅಬ್ಸರ್ವ್ ಎಲ್ಲ ಮಾಡಾದ್ಮೇಲೆ ಅದ್ ಯಾಕೋ ಕೂತ್ಬಿಟ್ಟಿದೆ. ನನ್ ಕೊನೆ ಉಸಿರು ಇರೋದ್ರಲ್ಲಿ ಯಾವ್ದೋ ಆ ಪಾತ್ರ ಮಾಡ್ಬಿಟ್ರೆ ಚಂದ ಅಲ್ವಾ, ಅದಕ್ಕೆ ಜಸ್ಟ್ ಅಂದ್ರೆ ಸಂಪೂರ್ಣವಾಗಿ ಆ ಪಾತ್ರ ಜೀವಿಸ್ಬಿಟ್ರೆ ಸೂಪರ್ ಅಲ್ಲ ಅಂತ ಯಾಕೋ ತಲೆಯಲ್ಲಿ ಇದೆ. ಅದು ಹಾಗಾಗಿನೇ ಆ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ತುಂಬಾ ಆಸೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.